ರಾಯರು ಬೃಂದಾವನ ಪ್ರವೇಶಿಸುವಾಗ ಅಪ್ಪಣ್ಣಾಚಾರ್ಯರು ನದಿಯ ಆಚೆ ದಂಡೆಯಲ್ಲಿದ್ದರು. ತನ್ನ ಗುರುಗಳು ಸಶರೀರವಾಗಿ ಮರೆಯಾಗುತ್ತಿದ್ದಾರೆ ಎಂಬ ಸುದ್ದಿ ತಿಳಿದ ಅವರು ಉನ್ಮತ್ತರಂತೆ ಓಡಿ ಬರುತ್ತಾರೆ. ತುಂಗಭದ್ರಾ ನದಿಯು ತುಂಬಿ ಹರಿಯುತ್ತಿದ್ದರೂ ಅವರಿಗೆ ಯಾವುದರ ಪರಿವೇ ಇರಲಿಲ್ಲ. ನದಿಯನ್ನು ದಾಟುವಾಗ ಅಪ್ಪಣ್ಣಾಚಾರ್ಯರ ಬಾಯಿಯಿಂದ ಭಕ್ತಿ ಪರವಶತೆಯಿಂದ ಶ್ಲೋಕಗಳು ಹೊರಬರತೊಡಗುತ್ತವೆ. ಅದೇ ಇಂದು ನಾವೆಲ್ಲರೂ ಪಠಿಸುವ ಶ್ರೀ ರಾಘವೇಂದ್ರ ಸ್ತೋತ್ರ. ಪ್ರತಿ ಅಕ್ಷರದಲ್ಲೂ ಗುರುವಿನ ಮೇಲಿನ ಪ್ರೀತಿ ಮತ್ತು ಅಗಲಿಕೆಯ ನೋವಿತ್ತು. ಅವರು ಮಠದ ಆವರಣ ತಲುಪುವಷ್ಟರಲ್ಲಿ ಕೊನೆಯ ಕಲ್ಲನ್ನು ಇಡಲಾಗಿತ್ತು. ಬೃಂದಾವನ ಪೂರ್ಣ ಮುಚ್ಚಲ್ಪಟ್ಟಿರುವುದನ್ನು ಕಂಡು ಅಪ್ಪಣ್ಣಾಚಾರ್ಯರಿಗೆ ಮಾತು ಹೊರಡದಂತಾಗುತ್ತದೆ. ಅವರು ರಚಿಸುತ್ತಿದ್ದ ಸ್ತೋತ್ರದ ಕೊನೆಯ ಸಾಲು ಸಪ್ತೋತ್ತರಂ ಶತಂ ವರ್ಷಾಣಿ ಎಂದು ಹೇಳುತ್ತಾ ಅಳತೊಡಗುತ್ತಾರೆ. ಸ್ತೋತ್ರವನ್ನು ಪೂರ್ಣಗೊಳಿಸಲು ಅವರ ಕೈಲಾಗುವುದಿಲ್ಲ. ಆಗ ಒಂದು ಪವಾಡ ನಡೆಯುತ್ತದೆ. ಬೃಂದಾವನದ ಒಳಗಿನಿಂದ ರಾಯರ ದಿವ್ಯ ಧ್ವನಿ ಕೇಳಿಸುತ್ತದೆ. ಸಾಕ್ಷಿ ಹಯಸ್ತೋತ್ರಹಿ. ರಾಯರು ತಮ್ಮ ಪ್ರೀತಿಯ ಶಿಷ್ಯನ ಸ್ತೋತ್ರವನ್ನು ತಾವೇ ಪೂರ್ಣಗೊಳಿಸುತ್ತಾರೆ. ಸಮಾಧಿಸ್ಥರಾದ ಮೇಲೆಯೂ ರಾಯರು ತನ್ನ ಭಕ್ತರ ಕರೆಗೆ ಓಗೊಡುತ್ತಾರೆ ಎಂಬುದಕ್ಕೆ ಇದೇ ಮೊದಲ ಸಾಕ್ಷಿ. ಅಪ್ಪಣ್ಣಾಚಾರ್ಯರು ಮೂರ್ಛೆ ಹೋಗುತ್ತಾರೆ. ರಾಯರು ಭೌತಿಕವಾಗಿ ಇಲ್ಲದಿದ್ದರೂ ಶಬ್ದ ರೂಪದಲ್ಲಿ ತನಗಿದ್ದಾರೆ ಎಂಬ ನಂಬಿಕೆ ಅವರಿಗೆ ಬರುತ್ತದೆ. ರಾಯರು ಬೃಂದಾವನ ಸೇರಿದ ನಂತರ ನಡೆದ ಮೊದಲ ಪವಾಡ ಯಾವುದು ನೋಡೋಣ ಮುಂದಿನ ಭಾಗದಲ್ಲಿ. ಧನ್ಯವಾದಗಳು.